ಹೆಸರ್ಕೊಂಡು ನೀನೇ ಬೇಳೆ ಬೇಯಿಸ್ಕೊಂತ ಲೇ ಅಭಿಮಾನಿಗಳು ಹಂಗೆ ಇದೀವಿ ನಾವು. ನಾನು ಹೋರಾಟಗಾರನು, ನಿನ್ನಂಗೆ ಬೇಳೆ ಬೇಯಿಸ್ಕೊಳಕ್ ದರ್ಶನ್ ಹೆಸರು ಎತ್ಕೊಂಡ್ ಬಂದಿಲ್ಲ. ಅಲ್ಲಿ ಏನೋ ನಾವು ಒಂದ್ ಇಕ್ತಿಯ ಕ್ರಾಸ್ ಚೆಕ್ ಇಕ್ತಿಯ, ಅಲ್ಲೊಂದ್ ಕ್ರಾಸ್ ಇಕ್ತಿಯ, ನಿನ್ಗೇನು ಗೊತ್ತಿರಲ್ಲ. ಇಲ್ಲ ನಿಂಗೆ ಅಷ್ಟು ಏನು ಬಿಡುಗಡೆ ಮಾಡಿ ನಿನ್ ಡಾಕ್ಯುಮೆಂಟ್, ಅವಾಗ ನಿನ್ ನಂಬ್ತೀವಿ. ಬೀಳ್ಬೇಕಲ್ಲ, ಯಾರೇ ಆಗ್ಲಿ ದರ್ಶನ್ ಹೆಸರು ಹೇಳ್ಕೊಂಡೇನೆ ಬೆಳೆಯೋದು. ಇವಾಗ ದರ್ಶನ್ ಹೆಸರು ಹೇಳ್ಕೊಂಡು ಏನಕ್ಕೆ ಬಂದ್ರೆ ವೋಟಿಂಗ್ ಬೀಳಿ ಅನ್ಬಿಟ್ಟು ಲಾಸ್ಟ್ ಹೋಗೋ ಟೈಮಲ್ಲಿ ಉಲ್ಟಾ ಹೊಡೆದ್ಬಿಟ್ಟು ಹೋದ. ನಿನ್ ಯಾರೋ ಹೋರಾಟ ಮಾಡೋದಿಲ್ಲ ಇದು ಫ್ರೀಡಮ್ ಪಾರ್ಕ್ ಅಲ್ಲಿ. ನಿನ್ ಮೇಲೆ ನಿನ್ ನಂಬಿಕೆ ಇಲ್ಲೇನ? 11 ಲಕ್ಷ ಫಾಲೋವರ್ಸ್ ಅವ್ರು ಅನ್ಬಿಟ್ಟು ಹೇಳಿದ್ಯಲ್ಲ, ಒಂದ್ 50,000 ಕರ್ಕೊಂಬಂದ್ ಕುಂತ್ಕೊಳಕಲ್ಲ. ನಿನ್ಗೆ ನಾವು ನೀರು ಪೆಂಡೋಳು ಇವೆಲ್ಲ ಹಾಕ್ಬೇಕೇನ? ಹೋರಾಟ ಮಾಡೋದು ಎಲ್ಲಿರೋನು ಒಬ್ನೇ ನಿಂತ್ಕೊಂಡು ಮಾಡ್ಬೋದು, 100 ಜನ ನಿಂತ್ಕೊಂಡು ಮಾಡ್ಬೋದು. ನಿನ್ ಹೋರಾಟ ನಮ್ಗೆ ಬೇಕಾಗಿಲ್ಲ. ಅಲ್ಲಿ ಹೋಗಿ ವೇದಿಕೆ ಮೇಲೆ ಹೇಳ್ತಾ ಇದ್ದೆ ಸುದೀಪ್ ಅಣ್ಣನ ಮುಂದೆ, ನಾನು ಈ ಜನಕ್ಕೆ CM ಆಗ್ಬೇಕು, PM ಆಗ್ಬೇಕು, ನಾನು ಭರವಸೆ ಕೊಡ್ತೀನಿ. ಎಷ್ಟು ಹೋರಾಟ ಮಾಡಿದ್ಯಾ ನೀನು ಜಗದೀಶ್? ಎಷ್ಟು ಹೋರಾಟ ಮಾಡಿದ್ಯಪ್ಪ ನೀನು? ಯಾವ ಹೋರಾಟ ನೋಡೇ ಇಲ್ಲ ನಾವು. ನ್ಯಾಯಕ್ಕೆ ಪರವಾಗಿ ನೀನ್ ಹೋರಾಟ ಮಾಡಿದ್ ನಾವು ನೋಡೇ ಇಲ್ಲ. ಇದೇನು ಹೋರಾಟನು ಫೇಸ್ಬುಕ್ ಅಲ್ಲಿ ಹಿಂಗಿಕ್ಕೋ ಅಷ್ಟೇ. ನಿಂದು ಯಾವ್ದೋ ಬೀದಿಗೆ ಬಂದು ಇಲ್ದು ಹೋರಾಟ ಮಾಡಿದ್ ನಾವು ನೋಡೇ ಇಲ್ಲ, ಮುಂದಕ್ಕೂ ನೋಡಲ್ಲ. ನೀನೇನೇನು ಫೇಸ್ಬುಕ್ ಲಯನ್ ನೀನ್ ಅಷ್ಟೇ, ಫೇಸ್ಬುಕ್ ಮಾತ್ರ ಸೀಮಿತ ಅಷ್ಟೇ ನೀನು. ಲಾಯರ್ ಜಗದೀಶ್ ಅವರು ದರ್ಶನ್ ಅರೆಸ್ಟ್ ಆಗಿದ್ರಲ್ಲ, ಅವಾಗ ಒಂದು ವಿಡಿಯೋನು ಮಾಡಿ ಬಿಟ್ಟಿರ್ಲಿಲ್ಲ ಅವರು. ಇತ್ತೀಚಿನ ದಿನಗಳಲ್ಲಿ ಏನಂತಂದ್ರೆ ಒಂದು ತಿಂಗಳಿಂದ ಈಗಿಂದ ಅವ್ನ್ ಜಗದೀಶ್ ಏನ್ ಗೊತ್ತಾ, ಒಂದ್ ನಿಮಿಷ ಕೇಳಿ. ದೊಡ್ಡವ್ರಗ ಕಲ್ಲು ಹೊಡಿತಾನೆ, ಕಲ್ಲು ಹೊಡೆದ್ಬಿಟ್ಟು ಸುಮ್ನೆ ಪ್ರಚಾರ ತಗೊಂತ ಪ್ರಚಾರದ ಗೀಳ್ ಅಷ್ಟೇ. ಅವನು ದರ್ಶನ್ ಅವ್ರು ಹೋದಾಗ ಅವಾಗಿಂದ ಇದಿಲ್ಲ. ಇವ್ನ್ ಬಿಗ್ ಬಾಸ್ಗೆ ಅವ್ನು ಸೆಲೆಕ್ಟ್ ಆಗಿ ಒಳ್ಳೊಳಗೆ ಏನ್ ನಡೀತಾ ಗೊತ್ತಿಲ್ಲ. ಅವಾಗಿಂದ ಲೈಮ್ ಲೈಟ್ ಬರಕ್ಕೆ ಯಾವ್ದೋ ಅವ್ನಿಗೆ ಸ್ಟೇಟ್ ಅಲ್ಲಿ ಯಾವ ಸುದ್ದಿ ಇರ್ತದೆ ನೋಡ್ತಾನೆ, ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡು ದರ್ಶನ್ ಅವ್ರದ್ದು ಇದಕ್ ಬಂದ ಹೊರ್ತನು ಅವನಿಂದ ಏನು ದರ್ಶನ್ ಏನು ಉಪಯೋಗ ಇಲ್ಲ. ದರ್ಶನ್ ಪರವಾಗಿ ಇಡೀ ಕರ್ನಾಟಕದಲ್ಲಿ ಅಭಿಮಾನಿಗಳಿದೀವಿ. ಅವ್ರ ಮನೆಯವ್ರು ಇದ್ದಾರೆ ಕರ್ಕೊಂಬರಕ್ಕೆ. ಇವ್ನ ಯಾರಿಗೆ ಕರ್ಕೊಂಬರಕ್ಕೆ? ಈಸಿ ಯಾರಿಲ್ಲ, ಕಲಿಪಲಾವ್ ಬೇಕಾಗಿಲ್ಲ ನಮ್ಗೆ. ಅವ್ರ ಮನೆಯವ್ರು ಇದಾರೆ, ಅಭಿಮಾನಿಗಳು ನಾವ್ ಇದೀವಿ. ಅಭಿಮಾನಿಗಳ ಪರವಾಗಿ ಮಾತಾಡೋ ಅಂತ ಇದು ತಾಕತ್ತು ಅವ್ನಿಗಿಲ್ಲ. ಆಯ್ತಾ? ನಾವೇನು ಅವ್ನಿಗೆ ಹೇಳಿಲ್ಲ ನೀನ್ ಹೋಗಲ್ಲ ಇದ್ರಲ್ಲಿ ಕುಂತ್ಕೊ ಅಂದ್ಬಿಟ್ಟು. ನಾವು ಅದು ಕಾನೂನು ಏನಿದೆ ಅದ್ರ ಚೌಕಟ್ಟಲ್ಲಿ ನಡೀತಿದೆ. ಅಭಿಮಾನಿಗಳಿದ್ದಾರೆ, ಬರ್ತಾರೆ ಇವತ್ತಲ್ಲ ನಾಳೆ. ಇವ್ನ್ ಯಾರ್ರಿ? ಜಗದೀಶ್ ಯಾರ್ರಿ? ದರ್ಶನ್ ಕರ್ಕೊಂಬರಕ್ಕೆ ಇವ್ನ್ ಯಾರು? ಆಯ್ತಾ? ಅವಶ್ಯಕತೆ ಇಲ್ಲ ಈ ತರ ಬೇಳೆ ಬೇಯಿಸ್ಕೊಂಡು ನೀನ್ ಬಿಗ್ ಬಾಸ್ ಅಲ್ಲಿ ಇದೆ ಚೆನ್ನಾಗಿರೋ. ನೀನು ಬಂದ್ಮೇಲೆ ನಾ ಕರೆಕ್ಟ್ ಇರೋ ಪೊಲೀಸ್ ಅವ್ರ ಬಗ್ಗೆ, ಕಮಿಷನರ್ ಬಗ್ಗೆ, SP ಗಳ ಬಗ್ಗೆ ತುಚ್ಛವಾಗಿ ಮಾತಾಡ್ತಿಲ್ಲ ನೀನು. ಇದೇ ನಿನ್ ಸಂಸ್ಕಾರ? ನೀನು ಇದೇ ನನ್ನ ನಯ ವಿನಯ? ನಿನ್ ನೋಡ್ಕೊಂಡು ನಾವೇನ್ ಕಲಿಬೇಕಾಗಿದೆ ಸಮಾಜ? ಫೇಸ್ಬುಕ್ ಅಲ್ಲಿ ಬಂದಂಗ್ ಮಾತಾಡ್ತಿಲ್ಲ ನೀನು. ಕಾನೂನು ಎತ್ತಿಡಿಯವರು, ಕಾನೂನ ಕಾಪಾಡೋರು ಪೊಲೀಸವ್ರ ಬಗ್ಗೆ ಮಾತಾಡಕ್ಕೆ ನಿನ್ಗೇನ ನೈತಿಕತೆ ಇದೆ? ಪೊಲೀಸ್ ಅವ್ರು ಇಲ್ಲ ಅಂದ್ರೆ ಆಗತ್ತೇನ? ಸುಧಾರಣೆ ಮಾಡ್ತೇನ ನೀನು? ಲಾ ಅಂಡ್ ಆರ್ಡರ್ ನೀನು ಗಡಿ ಆಚೆ ಗಡಿ ಕಾಪಾಡೋ ಯಾರು ಇರ್ತಾರೆ ಇವರು ನಮ್ಮ ಆರ್ಮಿಯವರು, ಯೋಧರು. ಅವ್ರ ಬಗ್ಗೆ ಮಾತಾಡೋ ಅರ್ಹತೆನೇ ಯಾರಿಗಿಲ್ಲ. ಪೊಲೀಸ್ ಅವ್ರ ಬಗ್ಗೆ ಮಾತಾಡೋ ಅರ್ಹತೆನೇ ಯಾರಿಗಿಲ್ಲ. ಬಿಗ್ ಬಾಸ್ ಅವರು TRPಗೋಸ್ಕರ ಕರ್ಕೊಂಡು ಹೋದ್ರ ಅಂತ ಅಂದ್ಬಿಟ್ಟು ಇದಾಗ್ತಾ ಇದೆ. ಯಾಕಂತಂದ್ರೆ ಸುದೀಪ್ ಅವ್ರು ಹೇಳಿದ್ರು TRPಗೆ ಯಾರು ಕರ್ಕೊ ಬರಲ್ಲ ಅಂತ ಅಂದ್ಬಿಟ್ಟು. ಈಗ ಅವರು ವೈರಲ್ ಆಗ್ತಾ ಇದಾರೆ. ಈಗ ಒಂದು ತಿಂಗಳಿಂದ ಏನೇ ಮಾಡಿದ್ರು ಸಖತ್ತಾಗಿ ವೈರಲ್ ಆಗ್ತಾ ಇದಾರೆ. ಒಳ್ಳೊಳ್ಳೆ ವಿಡಿಯೋಗಳು ಒಳ್ಳೆ ರೀಚ್ ಗೆ ಬರ್ತಾ ಇದೆ. ಅದಕ್ಕೋಸ್ಕರ ಕರ್ಕೊಂಡು ಹೋದ್ರು ಅಂತ ಅಂದ್ಬಿಟ್ಟು